ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಮಾಡ್ಬಿಡಿ ಸ್ನೇಹಕ, ಕ್ಷಮಿಸ್ಬಿಡಿ ಸ್ನೇಹಕ. ಡಬ್ಬ ನನ್ ಮಗ್ನೆ, ನೀನೇನೋ ಅದು? ಇರಮ್ಮ ಇರು. ಯೋನಪ್ಪ, ಯಾಕಪ್ಪ ಇಂತ ಕೆಲಸ ಮಾಡಕ್ ಹೋದೆ? ಹಿಂಗ್ ಮಾಡೋದ್ರಿಂದ ನಿಂಗ್ ಯೋನ್ ಸಿಗ್ತದೆ? ಹೆಣ್ಣೈಕ್ಳುಗಳ ಮೇಲೆ ಹಿಂಗ್ ತೆಪ್ಪಾಗಿ ಪ್ರಚಾರ ಮಾಡೋದು ನ್ಯಾಯವೇ? ಅದಕ್ಕೆ ತಕ್ಕ ಶಿಕ್ಷೆ ಆಗೈತೆ ಕಣವ. ಇನ್ಯಾವತ್ತೂ ಹಿಂಗ್ ನಡ್ಕೊಳಲ್ಲ. ಕ್ಷಮಿಸ್ಬಿಡವ. ಶಿಕ್ಷೆನಾ? ಹೌದು ಅಕ್ಕ, ಅವ್ರು ಸರಿಯಾದ ಶಿಕ್ಷೆ ಕೊಟ್ರು. ಅವರು ಅಂದ್ರೆ ದೊರೆ ಅಣ್ಣ. ಆ ದೊರೆ ನಿನ್ನ ಹೆದರ್ಸ್ಬಿಟ್ಟು ಇಲ್ಲಿ ಕರ್ಕೊಂಬನ್ನ? ಇಲ್ಲಕ್ಕ, ಅವ್ರೇನ್ ಎದುರಿಸ್ತಿಲ್ಲ. ತಪ್ಪು ನಂದೇ, ನಾನೇ ಅನ್ಸಿಲ್ಲಕ್ಕ. ಸಾಕ್ಷಿ ಐತೆ ನನ್ನ ಹತ್ರ ನೋಡಿ. ಈಗ ಅಣ್ಣ ಅತ್ತಿಗೆ ತಗೋ ಮಾತಾಡ್ಬೇಕಲ್ವಾ? ನೇರವಾಗಿ ಹೋಗಿ ಮಾತಾಡಿದ್ರೆ ಅತ್ತಿಗೆ ಗೊತ್ತಾಯ್ತದೆ. ಮಂಡೆ ಸಮುಂಟ ಇದರಲ್ಲಿ ಮಾತಾಡಿದ್ರು ಕೂಡ ಅಣ್ಣಂದು ವಾಯ್ಸ್ ಅಂತ ಗೊತ್ತಾಗ್ತದೆ. ಇಲ್ಲಗಲ್ಲ, ಅಣ್ಣ ಅತ್ತಿಗೆ ತಗೋ ಏನ್ ಮಾತಾಡ್ಬೇಕು ಅಂತ ಅನ್ಕೊಂಡಿದನೋ ಅದನ್ನ ಇದ್ರಲ್ಲಿ ರೆಕಾರ್ಡಿಂಗ್ ಮಾಡಿದೀನಿ. ಅಷ್ಟೇ ಅಲ್ಲ, ಅಣ್ಣನ ಧ್ವನಿ ಬೇರೆ ತರ ಕೇಳೋ ರೀತಿ ಸೆಟ್ಟಿಂಗ್ಗಳು ಚೇಂಜ್ ಮಾಡಿದೀನಿ. ವಾಯ್ಸು ಕಡಕ್ ಆಗಿರುತ್ತಲ್ಲ. ಹೌದಾ? ಇರೋ ಅಣ್ಣ ಬಂದ ಕಲಾ. ಈಗ ಆಗ್ತೀನಿ ನೋಡು. ಹಾಕು. ನಮಸ್ಕಾರ ಕಲೆಕ್ಟರ್ ಮೇಡಮ್. ನಾನು ದೊರೆ ಮಾತಾಡ್ತಾ ಇದ್ದೀನಿ. ಇವನ್ ಯಾವನ ತೆಪ್ಪು ಮಾಡಿದಕ್ಕೆ ನೀವು ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ. ನನ್ ಮೇಲಾದ್ರೂ ಪರವಾಗಿಲ್ಲ, ಪಾಪ ಹುಡುಗ ಶ್ರೀಕಂಠ ಅವನ್ ಮೇಲೆ ಕೋಪ ಮಾಡ್ಕೊಂಡಿದ್ದೀರಲ್ಲ, ಇದ್ ನ್ಯಾಯನ? ನನ್ನ ನಿಮ್ ಮಧ್ಯೆ ತಂದಿಡಕ್ಕೆ ಶಾನೆ ಜನ ಕಾಯ್ತಾವ್ರೆ. ಹುಷಾರು ಕಲೆಕ್ಟರ್ ಮೇಡಮ್. ಅಕ್ಕ, ಸಾರಿ ಕಣಕ್ಕ. ದೊರೆ ಅಣ್ಣ ಇಷ್ಟ ಊರಿಗೆಲ್ಲ ಹೇಳು ಅಂತ ಹೇಳೋರೆ. ನಾನ್ ಬರ್ತೀನಿ ಕಣಕ್ಕ. ಅಬ್ಬಾ, ನಾನ್ ಬರ್ತೀನವಾ. ಈ ಏಟು ಅವನಿಗೆ ಬೀಳ್ಬೇಕಿತ್ತು. ಏನ ನಮ್ಮ ಬಾಮ ಇದ್ನ ಅದೃಷ್ಟ ಸಂದಾಕಿತ್ತು, ಬಾಚಾವಾಗ್ಬಿಟ್ಟ. ಯೋ, ನಿನ್ ಕೈಲಾದ್ರೆ ಸಹಾಯ ಮಾಡು, ಇಲ್ಲ ಅಂದ್ರೆ ಸುಮ್ಕೆ ಒಳಿಕೋಗು. ನೀನು ಇವ್ರಿಗೆ ಸಪೋರ್ಟ್ ಮಾಡ್ತಿದ್ದೆ ರಜೆ? ಬೇಡ ರಜೆ. ಬಂಗಾರಮ್ಮ ಕಂಟಿ ತಾವು ಮಡಿಕೊಂಡ್ರೆ ನಾವು ಮನೇನ ಎತ್ತಂಗಡಿ ಮಾಡ್ಕೊಂಡು ಹೋಗ್ಬೇಕಾಯ್ತದೆ. ಅದ್ ಹೆಂಗಾಯ್ತದೆ? ಇಷ್ಟು ದಿವಸ ಎಲ್ರಿಗೂ ಕೈ ಕಟ್ಟಿ ಸಲಾಮ್ ಮಾಡ್ತಿದ್ದಕ್ಕೆ ಇನ್ನು ಮೇಕೇರಿ ನಮ್ಮ ಮ್ಯಾಗ ಸವಾರಿ ಮಾಡ್ತಾವ್ರೆ. ಈ ಕಾಳಿ ಮೊದಲ್ನಂಗಿಲ್ಲ. ಯಜಮಾನನ್ ರುಚಿ ನೆತ್ತಿಗೆ ಏರ್ದ ಮೇಕೆ ನನಗೂ ಒಂದ್ ಸ್ಥಾನ ಐತೆ ಅಂತ ಅರ್ಥ ಆಗೈತೆ. ಲೇ ಕೆಂಪ, ಸುಧಾರಿಸ್ಕೊಳ್ಳ. ಕೊಟ್ಟಿದ್ದಕ್ಕೆಲ್ಲ ಬಡ್ಡಿ ಸಮೇತ ವಾಪಸ್ ಕೊಡುವ. ಲೇ ಕಾಳಿ, ಹೊಸ ಸಮಾಧಾನ ಮಾಡ್ಕೊಳ್ಳ.
ನೀನುವೆ ನಿಮ್ ಭಾವ ಹೇಳ್ದಂಗೆ ಅವಸರವಾಗಿ ಆಡ್ತೀಯಪ್ಪ. ಇನ್ನು ಅವಸರ ಮಾಡಿಲ್ಲ ಅಂತಂದ್ರೆ ಎಲ್ಲನೂ ಕೈ ಮೀರಿ ಉಂಟೋಯ್ತದೆ. ನೀನ ಮಂಜುಳು ತಾವು ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ ಕಣಕ್ಕ. ನನ್ನಿಂದಾನೇ ಈ ವಿಷಯನ ಮುಚ್ಚಿಡ್ತೀಯಲ್ವಾ ನೀನು? ಏನಕ್ಕ ಹಂಗ್ ನೋಡ್ತಿದ್ಯಾ? ನನ್ಗೆ ಗಂಡಿನ ಕಡೆಯವ್ರು ನೋಡಕ್ ಬರ್ತಾರ ನಿತ್ಯ ನನಗೂ ಗೊತ್ತಾಗೈತೆ. ಅವನ್ ಯಾವ ಸೀಮೆ ಗಂಡೆ ಆಗಿರ್ಲಿ, ಕೊನೆಗೆ ಸಾನನ್ ಕೂತ್ಗೆ ತಾಳಿ ಕಟ್ಟವ್ ನಾನೆಯ. ಪುಟ್ಟಕ್ಕನ್ ಗಾಳಿ ಆಗೋದು ನಾನೆಯ. ಅದನ್ನ ಯಾವಂತ ತಡಿತ ನಾನು ನೋಡ್ತೀನಿ. ಕನ್ಸು ನಗ್ನಗ್ತಾ ಓದ್ಲುಕಲ್ಲ, ನನ್ ಮ್ಯಾಕಿರೋ ಕೋಪ ಎಲ್ಲ ಹೊಂಟೈತೆ ಅವಳಿಗೆ. ಮೊದಲನೇ ಕಿತ ಇಬ್ರು ನೋಡ್ದಾಗೋ ಪ್ರೀತಿ ಕಿಚ್ಚು ಶುರುವಾಯ್ತು ಅನ್ಸುತ್ತೆ ಕಂಡ್ರಲ್ಲ. ಅದೇನೇ ಆಗ್ಲಿ ಪುಟ್ಟಕ್ಕನಳಿಯ ನಾನೆಯ, ನನ್ನ ಹೆಂಡ್ರು ಅವಳೆಯ. ಲೈಫಲ್ಲಿ ಅದೆಷ್ಟೋ ಭಯಾನಕವಾದ ಕನ್ಸುಗಳು ಬಿದ್ದಿದೆ, ಆದ್ರೆ ಯಾವುದಕ್ಕೂ ಈ ತರ ಬೆಚ್ಚಬಿದ್ದು ಕೂತೋಳೆ ಅಲ್ಲ. ಯಾರನ್ನ ನಾವು ತುಂಬಾ ಹಚ್ಕೋತೀವೋ, ಯಾರ ಬಗ್ಗೆ ಯಾವಾಗ್ಲೂ ಯೋಚಿಸ್ತೀವೋ, ಕನ್ಸಲ್ಲಿ ಅವರೇ ಬರ್ತಾರೆ ಅಂತಾರೆ. ಹಾಗಿದ್ರೆ ಶ್ರೀನ ನಾನು ನಿಜವಾಗ್ಲೂ ಅಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ದೀನ? ಪರವಾಗಿಲ್ಲ ಮಿಸ್, ಈಗ ನೀವೇನು ಹೇಳಕ್ ಹೋಗ್ಬೇಡಿ. ನಿಮ್ ಜಾಗದಲ್ಲಿ ಯಾರೇ ಇದ್ದಿದ್ರು ಹಂಗೆ ಮಾಡಿರೋರು. ಕೂತಿದ್ಯಾ? ಅದನ್ನ ನಾನು ನಿನ್ನನ್ ಕೇಳ್ಬೇಕು. ಒಬ್ಬೊಬ್ಳೆ ಎದ್ ಮಾತಾಡ್ತಿದ್ಯಾ? ಇದ್ಯಾವ್ದಿದು ಹೊಸ ರೋಗ? ಸುಮ್ಮನೆ ಮಲ್ಕೊಳೆ. ಒಬ್ಬೊಬ್ಳೆ ಮಾತಾಡ್ತಿದ್ದೀನಂತೆ. ನಾನು ನೀರು ಕುಡಿಯೋಕೆದ್ದೆ ಅಷ್ಟೆ. ಪರೀಕ್ಷೆ ಭಯನಾ? ಛೆ, ನಾನು ಒಂದೊಂದ್ಸಲ ಪರೀಕ್ಷೆ ಬಗ್ಗೆ ಕನ್ಸು ಬೀಳುತ್ತೆ. ನಂಗೂ ಪರೀಕ್ಷೆ ಅಂತಾನೆ ಕನ್ಸು ಬಿತ್ತು, ಆದ್ರೆ ನಾನು ಎದ್ದಿದ್ದು ಅದಕ್ಕಲ್ಲ. ಅಕ್ಕ, ಈ ವಯಸ್ಸಲ್ಲಿ ಹುಡುಗಿರು ಎರಡೇ ಕನ್ಸಕ್ಕೆ ಮಿಡ್ ನೈಟಲ್ಲಿ ಎದ್ದೋಳೋದು. ಒಂದು ಪರೀಕ್ಷೆ, ಇನ್ನೊಂದು ಪ್ರೀತಿ. ಸುಮ್ಮನೆ ಮಲ್ಕೊಳ್ಳೆ. ಅಲ್ಲ, ನಿಂಗ್ ಪ್ರೀತಿ ಗೀತಿ ಕನ್ಸು ಬೀಳೋದೆಲ್ಲ ಸಾಧ್ಯನೇ ಇಲ್ಲ ಬಿಡು. ಸೊ ಪರೀಕ್ಷೆನೆ. ಮಲ್ಕೋ. ಮೊದಲು ನೀನ್ ಮಲ್ಕೋ. ತರ್ಲೆ ಅವ್ವ ನೋಡಿದ್ರೆ ಬೈತಾಳೆ. ಓ, ನಾಳೆ ಪ್ರಾಕ್ಟೀಸಿಗೆ ಬೇಗ ಹೇಳ್ಬೇಕು. ಗುಡ್ ನೈಟ್. ಈ ಕಡೆ ಪ್ರೀತಿ, ಈ ಕಡೆ ಪರೀಕ್ಷೆ. ಸೂಪರ್. ಮಲ್ಕೊಳೆ.
ಈ ದಿವಸ ನೀವು ಒಂಟಿ, ಈ ಕಂಟಿ ಬಂದ್ಮೇಕೆ ನಾವು ಜಂಟಿ. ಓದಾಗ ಬರಕ್ಕಿಲ್ಲ ಅಂತ ಈಗ ಫೀಲಿಂಗ್ ಆಯ್ತೈತೆ. ಪ್ರೇಮ ಲೋಕದ ಪ್ರೀತಿ ಹಕ್ಕಿಗಳಂತ ಬರ್ದೈತಂತಲ್ಲ, ಸಂದಕ್ಕೆ ಐತೆ. ಅವನೇನ ಬೇರೆ ತರ ಬರ್ದಿದ್ರೆ ನಾನ್ ಸುಮ್ಕೆ ಬಿಡ್ತಿದ್ದಿಲ್ಲ. ಊರ್ ತುಂಬಾ ಅಣ್ಸಿ ಒಂದ್ ರೀತಿಲಿ ಒಳ್ಳೆದ ಮಾಡ್ಬಿಟ್ಟ ಬೊಡ್ಡೈದ. ಅದಕ್ಕೆ ಅವನ್ ಪ್ರಾಣ ಉಳಿದಿದ್ದು. ಆದಷ್ಟು ಬಿರ್ನೆ ಇದು ನಮ್ ಮದ್ವೆ ಪತ್ರಿಕೆ ಆಗ್ಲಿ, ಅಣ್ಣ ಅದಕ್ಕೆ ಲಗ್ನ ಅಂತ ಊರ್ ತುಂಬಾ ಕೊಂಡಾಡಂಗಾಗ್ಲಿ. ಅದಕ್ಕೆ ನಿಮ್ಮಮ್ಮ ಒಪ್ಬೇಕಲ್ಲ ಶ್ರೀ. ಹೌದಲ್ವೇ? ಅದಕ್ಕೂ ಮೊದ್ಲು ನೀವು ನನ್ನ ಹತ್ರ ಪ್ರೀತಿ ಹೇಳ್ಬೇಕಲ್ಲ. ಓ ಕರೆಕ್ಟ್ ಅಲ್ಲ. ಆಮೇಲೆ ಮುಖ್ಯವಾಗಿ ನೀವೇ ಬಂಗಾರಮ್ಮನ್ ಮಗ ಅಂತ ನಿಜ ಹೇಳ್ಬೇಕು. ಹೇಳ್ಬೇಕು ಅಂತ ಎಲ್ಲ ನಿಮ್ಗೆ ಗೊತ್ತಿರಂಗೆ ಹೇಳ್ಬಿಟ್ರಲ್ಲ ಮಿಸ್. ಪೋಸ್ಟರ್ ಅಲ್ಲಿರೋ ನನಗ್ ಗೊತ್ತಿದೆ, ಆದ್ರೆ ಅಲ್ಲಿ ನಿಜವಾಗ್ಲೂ ಕೂತಿದಾಳಲ್ಲ ಸ್ನೇಹ, ಅವಳು ಗೊತ್ತಿಲ್ವಲ್ಲಪ್ಪ. ಈಗ ಏನ್ ಮಾಡೋದು? ಅದ್ರ ಬಗ್ಗೆ ಯೋಚನೆ ಮಾಡ್ದಾಗ್ನೆಲ್ಲ ಅನ್ಯಾಯಕ್ಕೆ ಆರಳ್ ಕೂದಲು ಉದುರೋಯ್ತವೆ ಟೆನ್ಷನ್ಗೆ. ಬೇರೆ ಆಪ್ಷನ್ನೇ ಇಲ್ಲ. ನಿಮ್ಮಮ್ಮನ ಹತ್ರ ಮಾತಾಡಿ ಮೊದ್ಲು ಪೂರ್ವಿ ಜೊತೆ ನಿಮಗಾಗ್ತಿರೋ ನಿಶ್ಚಿತಾರ್ಥನ ನಿಲ್ಸಿ. ನಿಶ್ಚಿತಾರ್ಥ ದಿನ ಹತ್ರ ಬರ್ತಿದ್ದಂಗೆ ನಮ್ ಕಂಟಿ ಮುಖದ ಮೇಲಿನ ಕಳೆನೂ ಹೆಚ್ಚಾಗ್ತಾ ಇದೆ ಅಲ್ವಾ ಕೋದಂಡ? ಹಂಗಂತೀರಮ್ಮವ್ರೆ? ನೋಡು, ನನಗೇನೊಂದು ಅನ್ನಿಸ್ತಿಲ್ಲ. ನೀನ್ ಒಳ್ಳೆ ಕೋದಂಡ. ಕುಮಾರಿ ನೀನ್ ಮಾಡೋಳು. ಹೂ ಅಮ್ಮವ್ರೆ, ಸಾಹೇಬ್ರು ಸಾನೆ ಖುಷಿಯಾಗಿರಂಗೈತೆ. ಇನ್ನು ನಿಶ್ಚಿತಾರ್ಥಕ್ಕಲ್ಲ, ಮಾಡ್ತಾ ಇರು. ಮದ್ವೆ ಹೊತ್ತಿಗೆ ನಿನ್ ನಾಚ್ ನೀರಾಗ್ಬಿಡ್ಬೇಕು, ಹಂಗ್ ಮಾಡ್ತಾರೆ ಎಲ್ರುವೆ. ಕುಮಾರಿ ಬಡ್ಸವ. ನಾವೇ ಸೀರೆ ಅಂಗಡಿಗೆ ಹೋಗೋ ಬದಲು ಅವ್ರನ್ನೇ ಇಲ್ಲಿಗೆ ಬರಕ್ ಹೇಳಿವ್ನಿ, ಸರಿನಾ? ಹಂಗೆ ನೀನು ಬಟ್ಟೆ ಎಲ್ಲ ತಕ್ಕಬೇಕಲ್ಲ, ಅಲ್ಲಿಗೆ ಹೋಯ್ತಿಯೋ ಇಲ್ಲ ಅವ್ರನ್ನು ಇಲ್ಲಿಗೆ ಬರಕ್ ಹೇಳೋ? ಲೇ ಕಂಟಿ ಬಾಯ್ ಬಿಟ್ಟು ಹೇಳ, ಈಗ್ಲೂ ಹೇಳಿಲ್ಲ ಅಂದ್ರೆ ಶಾನೆ ಕಷ್ಟ ಆಯ್ತದೆ. ಕಂಟಿ ಅದೇನಿಲ್ಲ, ಪೂರ್ವಿ ಅವಳು ಬಟ್ಟೆ ತಕ್ಕಬೇಕಾದ್ರೆ ನೀನು ಅವಳ ಜೊತೆಗೆ ಇರ್ಬೇಕು ಅಂತ ಹಠ ಮಾಡ್ತಿದ್ಲು. ನೀವೇ ಮಾತಾಡ್ಕೊಂಡು ಒಂದ್ ತೀರ್ಮಾನಕ್ಕೆ ಬನ್ನಿ, ಆಯ್ತಾ? ಅವ ನಂಗೆ ನಿಶ್ಚಿತಾರ್ಥ ಬೇಡವಾ? ನಂಗಿದ್ರೆ ಇಷ್ಟ ಇಲ್ಲವ. ನಿಂಗೆ ಈ ಮಾತು ಕೇಳಿಸ್ಕೊಂಡು ಕೋಪ ಬರ್ಬೋದವ, ಆದ್ರೆ ಈಗ್ನೂ ಹೇಳಿಲ್ಲ ಅಂದ್ರೆ ತಪ್ಪಾಯ್ತದೆ. ನಂಗೆ ನಿಶ್ಚಿತಾರ್ಥ ಅಲ್ಲಲ್ಲ, ನಂಗೆ ಮದ್ವೆನೇ ಬೇಡವ. ಯಾಕ್ಲ ಕಂಟಿ, ಯಾರನ ಯೋನನ ಅಂದ್ರ? ಅವ ಅದು ಓ ನನಗ್ ಗೊತ್ತಾಯ್ತು ಕೋದಂಡ. ನಾವ್ ಅವನ್ನ ಆಡ್ಕತ್ತಿರೋದಕ್ಕೆ ಅವ್ನು ಹಿಂಗೆಲ್ಲ ಅಂದು ಸೇಡ್ ತಿರ್ಸ್ಕತ್ತವನೆ. ಲೇ ಬಲೆ ಇದ್ದಿಲ್ಲ ಕಂಟಿ ನೀನು. ಅವ ಅಲ್ಲ, ಅದು ನಾವ್ ಸುಮ್ಕೆ ಇವನ್ ಕಾಲ್ ಎಳ್ದಿದ್ದಕ್ಕೆ ಇವ್ನಿಂಗ್ ನಮಗ್ ತಿರುಗ್ ಬಾಣ ಬಿಡ್ತಾವನೆ. ನಾನೇನ ದಿಟ್ಟವಾಗ್ಲು ಆಯ್ತು ಮಗ ಈ ಮದ್ವೆ ಬೇಡ ಅನ್ಬಿಟ್ರೆ ಮೊದ್ಲು ಸಪ್ಪೆ ಆಗೋದ್ ಇವನೇಯ. ನಂಗ್ ಗೊತ್ತಿಲ್ವೇ ಇವನ್ ಪೂರ್ವಿನ ಏಟೊಂದು ಇಷ್ಟಪಡ್ತಾವನೆ ಅಂತ? ನಂಗ ಅಂತ ಮಗನೇ ಅವನೇ ಅನ್ನೋ ಖುಷಿ ಐತೆ ಕಲ. ಏನವ್ವ ಈಟೊಂದು ಬಾವುಕಳಾಗ್ ಮಾತಾಡ್ತಾವಳೆ ಅನ್ಕತಿದ್ಯಾ? ದೊಡ್ಡೋರ್ ಬಗ್ಗೆ ಮಾತಾಡ್ತಿರುವಾಗ ಹಂಗೆ ಯಾವಸಿ ಹಳೆದೆಲ್ಲ ಗೆಪ್ತಿಗ್ ಬಂದು ಬಿಡು. ಕುಂತ್ಕೋ, ತಿಂಡಿ ಮಾಡುಮ. ಅವ ಅದು ಏನ್ಲಾ?
ಅದು ತೆಂಗೆವ ಹಿಂಗಿರೋವಾಗ ಅಂದ್ರೆ ತೆಂಗೆವ ಮತ್ತೆ ಬಾವ ಮೊದಲು ಒಂದಾಗ್ಲಿ ಅವ, ಆಮ್ಯಾಕ್ ನಾನು ನಿಶ್ಚಿತಾರ್ಥ ಮದುವೆ ಬಗ್ಗೆ ಯೋಚನೆ ಮಾಡಿದ್ರಾಯ್ತು. ಈಗ್ಲೇ ಬೇಡವ. ಅಯ್ಯೋ ದಡ್ಡ, ಇದ ನೀನ್ ಚಿಂತೆ? ಬಸ್ಸು, ಇದಕ್ ನಾನು ಏನವ ಹೇಳಿ? ನಿಮ್ಮ ಅಣ್ಣ ಹೆಂಗ್ ನೀನೇ ಹೇಳು. ಲೇ ಕಂಟಿ, ಇನ್ ಮ್ಯಾಕ ಮನೆಗ್ ಹೋಗೋದಿಲ್ಲ ಅಂತ ವಸುನೇ ಹೇಳೋಳೆ. ಇನ್ ಮುಂದೆ ನಮ್ ಕೈನಾಗ ಏನು ಇಲ್ಲ ಕಲ. ಸರಿ ಹೋಗ್ಬೇಕು ಅಂದ್ರೆ ಚಂದ್ರನೇ ಮುಂದೆ ಬರ್ಬೇಕು. ನೀನ್ ಇವಳ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ಏನವ, ನಾನು ಹೇಳೋದ್ ಸರಿ ತಾನೆ? ಲೇ ಕಂಟಿ, ಮೊದ್ಲು ನಿನ್ ನಿಶ್ಚಿತಾರ್ಥಗೆಲ್ಲ ಸಂದಕ್ಕಾಗ್ಲಿ, ಆಮೇಲೆ ವಸು ವಿಷಯ ಮಾತಾಡುಮ. ಬಾಯ್ ಕುಂತ್ಕ, ತಿಂಡಿ ತಿನ್ನು ಬಾ, ಕುಂತ್ಕ. ಬಸ್ಸು ಕುಂತ್ಕೊಳವ. ಮೇಸ್ಟ್ರೆ, ನಾನು ನಿಮ್ಮ ಹತ್ರ ಇನ್ನೇನಾದ್ರೂ ಬೇಕಿತ್ತಾ ಸರ್? ಇಲ್ಲ, ಬೇಡ. ಅಕ್ಕ, ನಿಮ್ಗೇನ್ ಬೇಕು? ಮಾತಾಡಕ್ಕೆ ಆಗ್ತಿಲ್ವಲ್ಲ, ಇದಕ್ಕಿರೋದು ಒಂದೇ ದಾರಿ. ಸಾನವ್ರೆ, ನನ್ನ ಬಾಕಿ ಅಮೌಂಟ್ ಎಷ್ಟಿದೆ ಅಂತ ಹೇಳಿ, ನಾನು ಕ್ಲಿಯರ್ ಮಾಡ್ಕೊಡ್ತೀನಿ. ಎಷ್ಟಾಯ್ತು? 637. ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ನಾನು ಬರ್ತೀನಿ. ಅಯ್ಯೋ ಸ್ನೇಹ, ನೀನೇ ಬಂದೆ ನಾವಿ. ಆಯ್ತಾಯ್ತು, ನೀನ್ ವಾಗೋ, ನಾನು ತಕೊಂಬತ್ತೀನಿ. ಏನ್ ಸ್ನೇಹ, ಯಾರೇನಾದ್ರು ಕೆಲಸ ಹೇಳೋದಿತ್ತಾ? ಇಲ್ಲ ಅಕ್ಕ, ನೀರ್ ಕೇಳಕ್ ಬಂದೆ. ನಾನು ತತ್ತೀನಿ, ನೀನ್ ವಾಗಿರೋ. ಅಕ್ಕ ಈ ಲೆಟರ್ ಓದಿಲ್ಲ. ಓದಿದ್ರೆ ಇಷ್ಟು ಆರಾಮಾಗಿ ಮಾತಾಡ್ತಿರ್ಲಿಲ್ಲ. ನಾನೀಗ ಕೇಳಿದ್ರೆ ಈ ವಿಷಯ ಅಕ್ಕನ ಡಿಸ್ಟರ್ಬ್ ಮಾಡುತ್ತೆ. ಈಗಷ್ಟೇ ನನ್ನ ಮತ್ತೆ ಶ್ರೀ ಪೋಸ್ಟರ್ ವಿಷಯ ಆಗಿ ಎಲ್ರೂ ಮನಸ್ಸು ಕೆಟ್ಟಿತ್ತು. ಈಗ ಇದರಿಂದ ಯಾರ ಮನಸ್ಸು ಕೆಡೋದು ಬೇಡ. ಸಹನಾ, ರೆಡಿ ಏನವಿ? ಹ್ಞೂ ಆಯ್ತಾಯ್ತು, 2 ನಿಮಿಷ ಬಟ್ಟೆ ಬದಲಾಯಿಸ್ಕೊಂಡು ಬ್ಯಾಗ್ ತಕೊಂಬಂದ್ಬಿಡ್ತೀನಿ. ಸರಿ, ಇಲ್ಲೇ ನಿಂತಿರ್ತೀನಿ, ಬೇಗ ಬಾ. ಗೌರಕ್ಕ, ಒಳಗ್ ಬಂದು ಕೂತ್ಕೋ. ಪರವಾಗಿಲ್ಲ ಸ್ನೇಹ, ನಿನ್ ಕಲೆಕ್ಟರ್ಗೆ ಓದ್ಕೊಳ್ಳೋದು ಹೆಂಗ್ ನಡೀತೈತವಿ? ಪರವಾಗಿಲ್ಲ ಅಕ್ಕ, ಚೆನ್ನಾಗಿ ನಡೀತದೆ. ಚಂದಕ್ ಓದಿ ಸ್ಯಾನೆ ಮಾರ್ಕ್ಸ್ ತಕೊಂಡ್ಬಿಟ್ಟು ನಮ್ಮೂರ್ಗೆ ಕಲೆಕ್ಟರ್ ಆಗ್ಬಿಡವಿ ಹೇಳ್ತೀನಿ. ಅದ್ಯಾವ್ಯಾವ ನನ್ ಮಗ ನೀನ್ ಕಲೆಕ್ಟರ್ ಆಗಕ್ಕಿಲ್ಲ ಅನ್ನೋ ಎಲ್ಲವಂಗೂ ಸರಿಯಾಗಿ ಬಾರಿಸ್ದಂಗಿರ್ತೈತೆ. ಅಕ್ಕ, ನೀವು ಟೈಲರಿಂಗ್ ಕ್ಲಾಸ್ಗೆ ಹೋಗುವಾಗ ಏನು ತೊಂದರೆ ಇಲ್ಲ ತಾನೆ? ತೊಂದ್ರೆನಾ? ಅಂದ್ರೆ ಅಂದ್ರೆ ಈ ಹುಡುಗರೆಲ್ಲ ಕಿಂಡಲ್ ಮಾಡೋದು, ಚುಡಾಯಿಸೋದು ಅಥವಾ ಲೆಟರ್ ಕೊಡೋದು ಆ ಥರ ಏನಾದ್ರು? ಪೋಲಿ ಹುಡುಗ್ರ ನಾನ್ ಸುಮ್ಕೆ ಬಿಟ್ಬಿಡ್ತೀನಾ? ಅದ್ರಲ್ಲೂ ಸಹನಾ ನನ್ ಜೊತೆ ಇರ್ತಾಳೆ. ಸ್ನೇಹನ ಅಕ್ಕ ಸಹನಾ, ಅವಳನ್ ಕೆಣ್ಕೋದೈರ್ಯ ಯಾವಂಗಿರ್ತೈತಿ ಹೇಳವಿ? ಪೋಲಿ ಹುಡುಗರು ಅಂತ ಅಲ್ಲ, ಈ ಡೀಸೆಂಟ್ ಆಗಿರೋರು, ಕಾಲೇಜಲ್ಲಿ ಓದ್ತಿರೋರು,
ಕಾಲೇಜಲ್ಲಿ ಓದೋರು ಪಾಠ ಮಾಡೋರು ಆ ಥರ ಯಾರಾದರೂ ತೊಂದರೆ ಕೊಟ್ರಾ? ಹಂಗ್ಯಾರು ಇಲ್ಲವೇ? ಯಾಕೆ ಕೇಳ್ತಿದ್ಯಾ? ಏನಿಲ್ಲ ಅಕ್ಕ, ಸುಮ್ಮನೆ ಕೇಳಿದೆ. ಸಹನಾ, 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 ಏ ಸಹನಾ, ಯೋನವಿ ಆಗ್ಲಿಂದ ಕೂಗ್ತಿದ್ದೀನಿ, ಎಲ್ ಕಳ್ದೋಗಿದ್ಯಾವಿ? ಕೂಗ್ತಿದ್ಯಾ? ಕೇಳಿಸ್ಲೇ ಇಲ್ಲ. ಪ್ರೀತಿಲ್ ಬಿದ್ಮ್ಯಾಕೆ ಹಿಂಗೇನೆ. ಹಂಗೇನಿಲ್ಲ, ಯೋಳವಿ. ನಾನ್ ಒಳ್ಡಕ್ಕೂ ಮೊದ್ಲು ಸ್ನೇಹ ನಂತ ಮಾತಾಡಿದ್ಲು. ವಾಚ್ ಹೆಂಗಿದ್ಯಾವಿ? ನಾನೇನ್ ಹೇಳ್ತಿದ್ದೀನಿ, ನೀನೇನ್ ಕೇಳ್ತಿದ್ಯಾ? ನೀನ್ ಏನ್ ಹೇಳ್ತಿದ್ಯಾ? ಏನೋ ಆಗೈತೆ ನಿಂಗೆ. ನಿನ್ ತಂಗಿ ಅವಳ ಬಾವನ್ ಬಗ್ಗೆ ನನ್ ತಾವ್ ವಿಚಾರಿಸಿದ್ಲು ಅಂತ ಅಂದೆ. ನೀನು ಬ್ಯಾಗ್ ತರಕ್ಕೆ ಅಂತ ಒಳಗೋಗಿದ್ಯಲ್ಲ, ಆಗ ಸ್ನೇಹ ನನ್ ತಾವ್ ಮಾತಾಡಿದ್ಲು. ಟೈಲರಿಂಗ್ ಕ್ಲಾಸ್ಗೆ ಹೋಗುವಾಗ ಏನು ತೊಂದ್ರೆ ಇಲ್ಲ ತಾನೆ? ಪೋಲಿ ಹುಡುಗರಂತ ಅಲ್ಲ, ಕಾಲೇಜಲ್ಲಿ ಓದೋರು ಪಾಠ ಮಾಡೋರು ಆ ಥರ ಯಾರಾದ್ರೂ ತೊಂದರೆ ಕೊಟ್ರಾ? ಕಾಲೇಜ್ನಾಗೆ ಓದೋರು ಹೇಳ್ಕೊಡೋರು ಯಾರನ್ನ ತೊಂದ್ರೆ ಕೊಡ್ತಾರ ಅಂತ ಕೇಳಿದ್ಲು ಕಣವಿ. ಇದ್ರಾಗೆ ಸ್ನೇಹ ಮೇಸ್ಟ್ರ ಬಗ್ಗೆ ಎಲ್ಲಿ ವಿಚಾರಿಸಿದ್ಲು ಗೌರಿ? ಮಾಮೂಲಿ ಹಂಗೆ ಯಾರ ತೊಂದರೆ ಕೊಟ್ರ ಅಂತ ಕೇಳೋಳ ಆಟೆಯ. ಅದಕ್ಕೆ ಸ್ನೇಹಂಗೆ ಮೇಷ್ಟ್ರ ಮೇಕೆ ಅನುಮಾನ ಐತೆ ಅಂತ ಅನ್ಕೊಂಡ ನೀನು? ಸರಿ ಹೋಯ್ತು. ಅನುಮಾನ ಐತೆ ಅಂತಲ್ಲ, ಇದ್ರೂ ಇರ್ಬೋದು ಅಂತ ಹೇಳ್ತೀವಿ. ಹಂಗೆಲ್ಲ ಏನಿಲ್ಲ ಗೌರಿ. ಈಗ್ಲೂ ಸ್ನೇಹ ಮೇಸ್ಟ್ರನ್ನ ಒಳಿ ಕರೆದು ತಿಂಡಿ ಏನ್ ತಿಂತೀರಾ ಅಂತೆಲ್ಲ ಕೇಳಿದ್ಲು, ಸಂದಕ್ಕೆ ಮಾತಾಡ್ಸಿದ್ಲು. ಅವ್ರು ಮನ್ಯಾಗ ಬಂದು ಮಾತಾಡ್ತೀನಿ ಅಂತ ಹೇಳೋರೆ. ಈಗ್ಲೂ ಅದೇ ಮಾತಾಡಕ್ಕೆ ಕರೆದಿರ್ಬೋದು. ಸರಿ ಕಣವಿ, ನಾನು ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡ್ ಬರ್ತೀನಿ. ಬೇಗ ನೋಟ್ಸ್ ಕಾಪಿ ಮಾಡ್ಕೊಳ್ಳೆ. ಮಗ, ನೆನ್ನೆ ಹುಡುಗಿರ್ ಕ್ರಿಕೆಟ್ ಮ್ಯಾಚ್ ಇತ್ತು, ನೋಡ್ದೇನಲ್ಲ? ಹುಡುಗಿರ ಆಟ ಎಲ್ಲ ಯಾವನ್ಲ ನೋಡ್ತಾನೆ, ಬೋರ್ ಮಗ. ಸರಿಯಾಗಿ ಹೇಳ್ಬೇಕಲ್ಲ, ಟಿವಿಯಲ್ಲಿ ಹಾಕೋ ಹುಡುಗಿರ್ ಕ್ರಿಕೆಟ್ ಮ್ಯಾಚೇ ನಾವುಗಳು ನೋಡೋಣ. ಅಂತದ್ರಲ್ಲಿ ನಮ್ ಕಾಲೇಜಲ್ಲಿ ಇವುಗಳು ಆಡ್ ಗೆಲ್ತವ. ಯಾಕ್ರೋ ಹೆಣ್ಣಿನ ಮೈಗೆ ವಿನುತ ಮೈಗೊಸಿ ಏನೋ ಒಂಥರ ಅದೇ. ಯಾಕವಿ ಏನಾರು ಸೇವೆಗೆ ಮಾಡ್ತೀಯ ಹೆಂಗೆ? ಇವ್ರಿಗೆಲ್ಲ ಕುಕ್ಕು ಅಂತ ಕೋಳಿಗಳ ತರ ಓಡಕ್ ಅಷ್ಟೇ ಗೊತ್ತು, ಇನ್ ಯಾವ್ದಕ್ಕೂ ಲಾಯಕ್ಕಿಲ್ಲ. ಏಯ್ ಪವನ, ಯಾಕ್ಲಾ ಕಡಿತದ? ಎಣ್ಣೆ ಇಕ್ಲತಾವ್ ಹೆಂಗಿರ್ಬೇಕು ಗೊತ್ತಿಲ್ವೇನ ನಿಂಗೆ? ಅವ್ರು ಓದ್ಕತಿರೋದ್ ಕಣ್ ಕಾಣ್ಸಕ್ಕಿಲ್ವಾ? ಅಮ್ಮಿ ಕಣ್ ಇರಕ್ಕಾಗಕ್ಕಿಲ್ವೇನ ನಿನ್ಗೆ? ಓ ಬಂದ ನೋಡ 5 ಪೈಸದಿರೋ ನೀನ್ ಈ ಸೀನಲ್ಲಿಲ್ಲ, ಕಳ್ಸ್ಕೊಳ್ಳಲಿ. ಯಾಡಕ್ಕಲ್ಲ, ಸುಮ್ನೆ ಹೊಂಟೋಗ್ರಲ್ಲ. ಏನ್ನ ಮಾಡ್ತೀಯಾ? ಹುಡುಗಿರ್ನ ಕಿಂಡಲ್ ಮಾಡಿದ್ರೆ ನಿನ್ಗೇನು ಉರಿತೈತಾ? ನೀನೇನ್ ಅವ್ರ ಗಂಡನ ಅವ್ರ ಅಣ್ಣನ? ಓ ಕರೆಕ್ಟ್ ಕಲ, ಅವನ ಅಣ್ಣ ಅಲ್ಲ, ತಮ್ಮ. ಅವನ್ಗೂ ಇವಳಿಗೂ ಅಪ್ಪ ಒಬ್ರೆ, ಅಮ್ಮಂದಿರ್ ಮಾತ್ರ ಬೇರೆ. ಸ್ನೇಹ ಅವ್ರೆ, ನೀವೇನಿಲ್ಲಿ? ನೀವಲ್ವಾ ಬರಕ್ ಹೇಳಿದ್ದು? ಈಗ ಈ ತರ ಗಾಬರಿಯಿಂದ ನೋಡ್ತಿದ್ದೀರಾ? ವಾ, ನಿಮ್ ವಿದ್ಯಾಭ್ಯಾಸನ ಎಷ್ಟು ಚೆನ್ನಾಗಿ ಬಳಸ್ಕೊತಿದ್ದೀರಲ್ಲ ಸರ್. ಪತ್ರ ಬರೆಯುವಿಕೆ, ವಾ, ಹ್ಯಾಂಡ್ ರೈಟಿಂಗ್ ಕೂಡ ಎಷ್ಟು ಚೆನ್ನಾಗಿದೆ. ಅದೇನೋ ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂದ್ರಲ್ಲ, ಸಪ್ರೇಟ್ ಆಗಿ ಕರೆದು ಯಾರು ಇಲ್ದೇ ಇರೋ ಜಾಗದಲ್ಲಿ ಏನಂತ ಹೇಳಿ, ನಾನು ಕೇಳಿಸ್ಕೊತಿದ್ದೀನಿ. ಸ್ನೇಹ ಅವ್ರೆ, ಅದು ಓ, ಅಕ್ಕ ಬದಲು ತಂಗಿ ಬಂದ್ಬಿಟ್ಲಲ್ಲ ಅಂತ ಸಂತೋಷ ಆಗ್ತಿದ್ಯಾ ಅಥವಾ ಟೆನ್ಷನ್ ಆಗ್ತಿದ್ಯಾ? ಸ್ನೇಹ ಅವ್ರೆ, ಏನ್ ಮಾತಾಡ್ತೀರಾ ನೀವು? ಇನ್ನೇನ್ರಿ, ನೀವು ಮಾಡಿರೋ ಕೆಲ್ಸನೇ ಅಂತದ್ದು.
ಇದ್ರ ಬಗ್ಗೆ ಊರಲ್ಲಿ ಯಾರಿಗನ ಗೊತ್ತಾದ್ರೆ ನಮ್ ಬಗ್ಗೆ ಏನ್ ಅನ್ಕೋತಾರೆ ಅಂತ ಯೋಚನೆ ಮಾಡಿದೀರಾ? ನೀವೇನೋ ಹೊಸಬ್ರು, ಸಿಟಿಯಿಂದ ಬಂದವರು. ಇದೆಲ್ಲ ನಮ್ಗೆ ಹುಡುಗಾಟ ಅಲ್ವಾ? ಟೈಮ್ ಪಾಸು. ಆದ್ರೆ ಖಂಡಿತವಾಗ್ಲೂ ನೀವಿಂತವ್ರು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹೆಣ್ಮಕ್ಳು ನಡ್ಸೋ ಮೆಸ್ಸು, ಸಲ್ಗೆ ತಗೊಳ್ಳೋಣ ಅಂತ ಸಾಕಷ್ಟು ಪೋಖ್ರಿಗಳನ್ನ ಮೆಸ್ಸಿಗೆ ಬಂದಿರೋದನ್ನ ನೋಡಿದೀನಿ. ಆದ್ರೆ ತಕ್ಕ ಬೆಂಡು ಎತ್ತಿದ್ದೀನಿ. ಆದ್ರೆ ಅತಿ ಉತ್ತಮನ ಹಾಗೆ ಒಳ್ಳೆ ವ್ಯಕ್ತಿ ತರ ಬಂದು ನೀವ್ ಈ ತರ ಕೆಲಸ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಪ್ಲೀಸ್ ನೇ ಅವ್ರ ಏನೇನೋ ಮಾತಾಡ್ಬೇಡಿ. ನಾನೇನೋ ತಪ್ಪುದ್ದೇಶ ಇಟ್ಕೊಂಡು ಈ ಲೆಟರ್ ಬರ್ದಿಲ್ಲ. ತಪ್ಪುದ್ದೇಶ ಇರ್ಲಿಲ್ಲ ಅಂದ್ರೆ ಈ ತರ ಯಾರು ಇಲ್ದಿರೋ ಜಾಗಕ್ಕೆ ಯಾಕೆ ಕರೆದ್ರಿ? ನೋಡಿ ಸರ್, ನಮ್ಮ ಅಕ್ಕ ತುಂಬಾನೇ ಇನ್ನೋಸೆಂಟ್. ಅವಳಿಗೆ ಇದೆಲ್ಲ ಕೇಳಿದ್ರೇನೆ ಭಯ ಆಗತ್ತೆ. ಸದ್ಯ ಈ ಪತ್ರ ಅವಳಿಗೆ ಸಿಗ್ಲಿಲ್ಲ. ಏನಾದ್ರೂ ಸಿಕ್ಕಿದ್ರೆ ಯಾರಿಗೂ ಹೇಳ್ಕೊಳಕ್ಕೂ ಆಗದೆ ಭಯದಲ್ಲೇ ಒದ್ದಾಡಿರೋಳು. ನೀವ್ ಬಾವಿಲ್ ಬಿದ್ದಾಗ ಅಷ್ಟೇ ಅವಳು ಎಷ್ಟು ಚಟ್ಪಡಿಸಿದ್ಲು ಗೊತ್ತಾ ನಿಮ್ಗೆ? ಆದ್ರೆ ಅದು ಅವಳಿಗೆ ನಿಮ್ಮೇಲಿರೋ ಗೌರವ ಅಷ್ಟೇ. ನೀವ್ ಅದನ್ನ ಈ ತರ ದುರುಪಯೋಗ ಮಾಡ್ಕೋಬೇಡಿ. ಒಂದ್ ನಿಮಿಷ ಸ್ನೇಹ ಅವ್ರೆ, ನಾ ಹೇಳೋದು ಸ್ವಲ್ಪ ಕೇಳಿಸ್ಕೊಳ್ಳಿ. ನಾನ್ ಸ್ಥಾನ ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ. ಯಾಕೆ ಮಗಳೇ ಒಬ್ಬೊಬ್ಬಳೇ ಓಡಾಡ್ತಾ ಇದೀಯಾ? ಭಯ ಪಡಬೇಡ ಮಗಳೇ. ನಾನು ಜನರನ್ನು ನೋಡಿ ಅವ್ರ ಬದುಕಲ್ಲಿ ಏನಾಗುತ್ತೆ, ಏನಾಗ್ತಾ ಇದೆ ಅಂತ ಹೇಳ್ತೀನಿ ಅಷ್ಟೇ. ಅದರಲ್ಲಿ ನನ್ನ ಕೈವಾಡ ಏನಿಲ್ಲ ಮಗಳೇ. ನಾನು ಹೋಗ್ಬೇಕಾಗಿರೋ ಜಾಗ ಖಚಿತಾನೆ. ನಾವೇ ಮನಸ್ಸಿನಲ್ಲಿ ಏನೇನೋ ಆಸೆ ಪಡ್ಕೊಂಡು ಒದ್ದಾಡ್ತಿರ್ತೀವಿ. ನಿನ್ ಮನಸ್ಸಲ್ಲೂ ಆಸೆ ಇದೆ ಅಲ್ವೇನಮ್ಮ? ಆಸೆಯೇ ದುಃಖಕ್ಕೆ ಮೂಲ. ನೀನ್ ಆಸೆ ಪಡ್ತಿರೋದು ನಿನಗೆ ಸಿಗೋದು ಕಷ್ಟ ಇದೆ ಮಗಳೇ. ಮನಸ್ಸಲ್ಲಿರೋದನ್ನ ಮನೇಲಿ ಹೇಳ್ಕೊಳ್ಳೋದಕ್ಕೂ ಒದ್ದಾಡ್ತಾ ಇದೀಯಾ. ಕಡೆಗೆ ಮಿಗಿಲೋದು ದುಃಖ ಒಂದೇನೆ. ನನ್ ಜೀವನ ಪೂರ್ತಿ ಹಿಂಗೆ ಅಲ್ಲ. ಇನ್ ಯಾರಿಗೋ ಏನೋ ಮಾಡಿದ್ದನ್ನ ವೇಸ್ಟ್ ಆಗೋಯ್ತದೆ ಅಂದದನ್ನ ತಗೊಬಂದ್ ನನ್ ತಲೆ ಕಟ್ಬಿಡ್ತೀಯ ನೀನು. ಏನೇ ನಿಂದು ಈಗ ಏನಂತ ನಿನ್ ತಲೆ ಕಟ್ಟಿದ್ ನಾನು? ಶೋಭಾ, ನೀನ್ ಅದನ್ನ ಬಿಟ್ಬಿಟ್ಟು ಒಳಗ್ ಕೆಲಸ ನೋಡ್ಕೋ. ಸರಿ ಅಮ್ಮರೆ. ಏನೇ ನಿಂದು? ಏನಾಯ್ತೀಗ? ಅವ್ವ ದಿಟ ಹೇಳು, 500 ಒರಿಜಿನಲ್ಲಾ ಅಥವಾ ನೀನೇ ಕಾಸ್ ಕೀಸ್ ಕೊಟ್ಟು ಕರ್ಸ್ಬಿಟ್ಟು? ಅಯ್ಯೋ ನೀನ ನನ್ನ ಮ್ಯಾಗೆ ಅನುಮಾನ ಪಡ್ತೀನಿ ನೀನು. ನೀ ಬರ್ಕೊಟ್ಟಿದ್ನ ಹೇಳ್ದಂಗೆ ನಿಂಗೆ ಏನೇನ್ ಬೇಕೋ ಅದನ್ನೇ ಹೇಳ್ಬಿಟ್ಟೋದ್ನಲ್ಲ ಅವಯ್ಯ. ಅದೆಂಗೆ? ಕೆಲವೊಂದ್ ಸತ್ಯ ಹಂಗೇನೆ ಕಣೆ. ಯಾರನ್ನೇ ಕರೆದು ಕೇಳಿದ್ರು ಅದನ್ನೇ ಬೇರೆ ಬೇರೆ ರೀತಿಲಿ ಹೇಳ್ಬಿಟ್ಟು ಹೋಯ್ತಾರೆ. 500 ಹೇಳೋಗಿದ್ದು ತಿಟನೆ ತಾನೆ. ನಾ ಯಾರನ್ನ ಹುಡ್ಗನ್ ಇಷ್ಟಪಟ್ಟಿದ್ರೆ ಈಟೋದಂಗ್ ಮದ್ವೆ ಆಗೋಗಿರ್ತಿತ್ತು. ಈಟೆಲ್ಲ ಡ್ರಾಮಾ ಇರ್ತಿರ್ಲಿಲ್ಲ. ತಗದು ಬುಟ್ಟ ಅಂದ್ರೆ ಬಾಯಲ್ಲಿರೋ ಅಲ್ಲೆಲ್ಲ ಉದ್ರೋಬೇಕು ನೋಡು. ಇಷ್ಟಪಡ್ತಾವಂತ ಇಷ್ಟ ಬಾ ಒಬ್ಬ ಮಾಡ್ಕೊಂಬಂದಿ ಸಾಲ್ದೆ. ಈ ಪಿರುತಿ ಮಾಡಿದವರೆಲ್ಲ ಸಂತೋಷವಾಗಿ ಸಂಸಾರ ಮಾಡಿದ್ನ ನಾನು ಜೀವಮಾನದಲ್ಲೇ ನೋಡಿಲ್ಲ. ಅಣ್ಣಯ್ಯ ಆತ್ಕೆನೂ ಸಂದಾಕೆ ಇದ್ರು. ನಿನ್ನಿಂದ ಅಲ್ವೇ ಅವ್ರಿಬ್ರು ದೂರ ಆಗಿರೋದು. ಮುಚ್ಚಲೆ ಬಾಯ್ನ. ಅದೇನೋ ಅಂತಾರಲ್ಲ ಕಂಕ್ಲಾಗೆ ಕಂಟಕ ಇಟ್ಕೊಟ್ಟು ಅಂತ, ಹಂಗೆ ನೀನ್ ನನ್ನ ಜೊತೆಲಿರೋದು. ಅದೇನೋ ನಾನೇ ಅವಳ ಮನೆಗೆ ಬರ್ಬೇಡ ಅಂತ ಹೇಳ್ದಂಗೆ ಹೇಳ್ತಿದ್ಯಲ್ಲೇ. ಆ ಬಂಗಾರಮ್ಮನ ಅರ್ಥದಿಂದನೇ ಇವರಿಬ್ರು ಬೇರೆ ಬೇರೆ ಆಗಿದ್ದು. ನೀನೇ ಯೋಚನೆ ಮಾಡು. ಅವ್ನು ಅವಳನ್ನ ಪ್ರೀತಿ ಮಾಡ್ತಿದ್ದೀನಿ, ಅವಳನ್ನ ಮದುವೆ ಮಾಡ್ಕೊಂತೀನಿ ಅಂದಾಗ ಅವನ್ ಸಂತೋಷವಾಗಿರ್ಲಿ ಅಂತ ತಾನೆ ನಾ ಮದುವೆಗೆ ಒಪ್ಕೊಂಡಿದ್ದು, ಮದುವೆನೂ ಚಂದಾಗಿ ಮಾಡಿದ್ದು. ಹೆಂಗ್ ಗೊತ್ತಿಲ್ವೇ? ಅವಳಿಂದನೇ ಸಮಸ್ಯೆ ಶುರುವಾಗಿದ್ದು. ಅವಳ ಬಗ್ಗೆ ಮಾತಾಡಿ ನನ್ನ ಸಂತೋಷನೆಲ್ಲ ಹಾಳು ಮಾಡ್ಬಿಟ್ಟೆ, ನನ್ನ ತಲೆನೂ ಕೆಡಿಸ್ಬಿಟ್ಟೆ ಕಣೆ ನೀನು. ಅವ್ವ
ನೀ ಯೋನೇ ಮಾಡಿದ್ರು ಅಣ್ಣಯ್ಯ ಅದಕ್ಕೆ ಜೊತೆ ಇರೋಕೆ ಆಸೆ ಪಡ್ತೇನೆ ಅಂತ ಗೊತ್ತಿಲ್ವೇ ನಿಂಗೆ? ಎಲ್ಲರಿಗಿಂತನೂ ದೊಡ್ಡ ಮೇಷ್ಟ್ರು ಯಾರು ಹೇಳು? ಕಾಲ. ಒಂದೊಂದು ಕ್ಷಣಕ್ಕೂ ಒಂದೊಂದು ಪಾಠ ಕಲ್ಸದೆ ಕಣೆ. ಈಗ ಮುಖ್ಯವಾಗಿ ಬೇಕಾಗಿರೋ ಪಾಠನ ಕಾಲನೇ ಕಲ್ಸೋದವನ್ಗೆ. ಅವನ್ಗೀಗ ವಸು ಮೇಲಿರೋ ಪ್ರೀತಿ ಕಮ್ಮಿಯಾಗಿ ಕೋಪ ಹೆಚ್ಚಾಗದೆ. ಚಂದ್ರು ಈಗ ಮೊದಲನಂಗಿಲ್ಲ, ಬದಲಾಗವ. ಅವಳು ಹೊಟ್ಟೆಯ ಫೋನಲ್ಲಿ ಏನೇನೆಲ್ಲ ಮಾತಾಡಿದ್ಲು ಗೊತ್ತಾ ನಿಂಗೆ? ಅವಳ ಮಾತು ಕೇಳಿಸ್ಕೊಂಡು ಇವನು ಸಾನೆ ನೊಂದ್ಕೊಂಡವನೇ ಕಣೆ. ಇದೇ ಸರಿಯಾಗಿ ಟೇಮು. ಅವಳನ್ನ ಬಿಟ್ಬಿಡು ಅಂದ್ರೆ ಒಪ್ಕೊಂಡ್ಬಿಡ್ತಾನೆ ನೋಡು. ಆದ್ರೆ ಅವಳು ಒಪ್ಕೋಬೇಕಲ್ವೇನವ? ಕಾಲೇಜು ಬಹಳ ದೊಡ್ಡದಾಗೇ ಇದೆ. ಇವತ್ತು ನನ್ನ ಮಗ ಕಾಲೇಜಲ್ಲಿ ಹೇಗಿದ್ದಾನೆ, ಅವನ ಕತೆ ಏನು ಎಲ್ಲ ವಿಚಾರಿಸದೆ ಸರಿ ನಾನು. ಹಾ ಹೇಳು ರೀ, ನಿಜವಾಗ್ಲೂ ಕಾಲೇಜಿಗೆ ಹೊರಟೋದ್ರಾ? ಏನೇ ಈ ವೇಣುಗೋಪಾಲ್ ಬರೀ ಮಾತಿನ ವೀರ ಅಂತ ಅನ್ಕಂಡ್ಯಾ? ಕಾಲೇಜಿಗೆ ಬಂದಿದ್ದೀನಿ. ಅವನು ಕಾಲೇಜಿಗೆ ಬರ್ತಿದಾನೋ ಅಥವಾ ಹುಡುಗಿ ಹಿಂದೆ ಸುತ್ತಕ್ ಹೋಗಿದಾನಂತ ತಿಳ್ಕೊಳಕೋಸ್ಕರ. ರೀ, ಅವನ್ ಕಾಲೇಜಲ್ಲೇ ಇದ್ದು ನಿಮ್ಮನ್ನ ನೋಡಿದ್ರೆ ಅವನಿಗೆ ಹೇಗನ್ಸಲ್ಲ? ಬೇಡ ರೀ, ಎಲ್ರೂ ಮುಂದೆ ಚೆನ್ನಾಗಿರಲ್ಲ. ಏಯ್, ಅಷ್ಟು ಗೊತ್ತಾಗಲ್ಲ ನನಗೆ. ಹಾಗೇನಾರು ಅವ್ನು ಕಾಲೇಜಲ್ಲಿ ಇದ್ರೆ ನನ್ನ ಮಗ ಈ ಕಾಲೇಜಲ್ಲಿ ಲೆಕ್ಚರ್ ಆಗಿರೋದು ನನಗೆ ಬಹಳ ಸಂತೋಷ. ಅದು ನೋಡ್ಕೊಂಡು ಹೋಗಿ ಬಂದಿದ್ದೀನಿ ಅಂತ ಅವ್ರಿಗೆಲ್ಲ ಹೇಳ್ತೀನಿ. ಅಪ್ಪಿ ತಪ್ಪಿ ಅವನೇನಾರು ಈ ಕಾಲೇಜಲ್ಲಿ ಇಲ್ಲ ಅಂದ್ರೆ ಇದೇ ಅವನಿಗೆ ಇವತ್ತು. ರೀ, ನೀವ್ ಹೀಗೆಲ್ಲ ಮಾತಾಡ್ತಿದ್ರೆ ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಎಷ್ಟೇ ಆದ್ರೂ ಇದು ಮನೆ ವಿಷಯ. ಕಾಲೇಜಲ್ಲೆಲ್ಲ ಗೊತ್ತಾದ್ರೆ ಚೆನ್ನಾಗಿರಲ್ಲ. ಇದನ್ನ ಹೇಳಕ್ ನನಗೆ ಫೋನ್ ಮಾಡಿದ್ಯಾ? ಇದೇ ಫೋನು. ರೀ, ಹಲೋ. ಏಯ್, ಕೆಲ್ಸ ನನಗೇನೇ ಕೆಲ್ಸ ಇದ್ರಬೇಕು ಅರ್ಧಾಗೆಲ್ಲ ಬಂದು ತಲೆ ತೋರಿಸ್ತಾ ಇರ್ಲಿಲ್ವೇ? ಎಲ್ಲದಕ್ಕೂ ಜೊತೆಲಿ ಬಂದು ನಿಂತಿರ್ಲಿಲ್ವೇ? ಮೀರಣ್ಣ ನಂಬ್ಕೊಂಡೆ ಪ್ಲಾನ್ ಮಾಡಿಬಿಟ್ರೆ ತಲೆನಾಗ ಓಡೋ ಸೀನ್ ಆರ್ಡ್ರನ್ನೆಲ್ಲ ಅದ್ಲ ಬದಲು ಮಾಡಾಕ್ಬಿಡ್ತೀನಿ ನೀನು. ಸುಮ್ಕಿರಪ್ಪ ನೀನು. ಅವಂತ ಒದೆ ತಿಂದಾಗ್ಲಿಂದ ನನ್ನ ಹೆಸರು ಯಾರ್ ಕದ್ರೂ ದಿಗ್ಲಾಯ್ತೈತೆ. ಹುಷಾರ ಓಡಾಡ್ತೀವ್ನಿ. ಅದ್ ಸರಿ, ಮೆಸ್ತಕ್ ಯಾಕ್ಲಾ ಕರ್ದಿದ್ದು? ಮಂಜುಳಾ ಗಂಡಿನ ಕಡೆ ಅವ್ರು ಎಲ್ಲ ವಿವರ ಕೊಟ್ಟವಳೆ. ಅವರು ಮೈಸೂರು ಪಕ್ಕದವ್ರಂತೆ. ಅವ್ರ ಅಡ್ರೆಸ್ ಕೂಡ ನನ್ ತಾವೈತೆ. ಅದನ್ನ ಇಟ್ಕೊಂಡು ಏನ್ಲಾ ಮಾಡ್ತೀಯ ಕಳಿ? ನೋಡಪ್ಪ, ನೀನು ಏನು ಬೇಕಾದ್ರೂ ಪ್ಲಾನ್ ಮಾಡ್ಕೊ, ಆದ್ರೆ ನನ್ನ ಮಾತ್ರ ಬಿಟ್ಬಿಡು. ಲೈ, ಅವನೊಂದು ನೆಳ್ಕೊಂಡು ಹೋಗಿ ಹೊಡಿವಾಗ ಏನಂದ ಗೊತ್ತಾ? ಹಂಗಂದ. ಲೈ, ತ್ಯಾಗದು ಬುಟ್ಟ ಅಂದ್ರೆ ಬಾಯ್ಬಿಟ್ಟು ಬೊಗಳ. ಸ್ನೇಹ ಮತ್ತೆ ನಾನು ಒಟ್ಟಿಗೆ ಇರಂಗೆ ಪೋಸ್ಟ್ ಅಂಟಿಸಿದ್ಯಾ, ಅದ್ರಾಗೆ ಪ್ರೀತಿ ಅಕ್ಕಿಗಳು ಅಂತ ಸಂದಾಗ ಬರ್ದಿದ್ಯಾ. ಅದಕ್ಕೋಸ್ಕರ ನಿನ್ನ ಬಿಟ್ಟು ಕಳಿಸ್ತೀವ್ನಿ, ಇಲ್ಲ ಅಂದ್ರೆ ಇಲ್ಲೇ ಊತಾಕ್ಬಿಡ್ತಿದ್ದೆ ಅಂದ. ಅವ್ನ್ ಸಭೆ ಆಡಕಲ್ಲ ಅಂದ್ರ ನಾನ್ ಸಹ ನನ್ ಮದ್ವೆ ಆಗೋದು ಅವ್ನ್ ತಡಿತಾನೆ ಅಂತೇನಲ್ಲ? ಅದ್ನು ನೋಡೇ ಬಿಡ್ತೀನಿ ಕಲ್ಲ. ಇದೆಲ್ಲ ಹಿಂಗ್ ತಿರ್ಕೊಬಿಟ್ಲು. ನಾನು ಹೇಳಿಲ್ವಾ ಅತ್ತಿಗೆ ನಿನ್ ಮೇಕೆ ಕೋಪ ಇನ್ನು ಹೋಗಿಲ್ಲ ಅಂತ? ಈಗ ಏನ ಮಾಡೋದು? ಹೊಂಟೋಗಮ್ಮ. ಸರಿ ಬಿಡಿ, ಹಂಗಾದ್ರೆ ನಿಮ್ ಕೋಪ ಇದ್ರೆ ಹೊರಟೋಯ್ತೀವಿ. ಏ, ಇಲ್ಲ ಇಲ್ಲ, ಪೂರ್ವಿ, ಪೂರ್ವಿ, ಈ ಕಲರ್ ನಿನ್ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಇದನ್ನೇ ತಗೋ. ಗ್ರೀನ್ ಅಮ್ಮ, ಚೆನ್ನಾಗಿಲ್ಲ. ಅದು ನಮ್ ಬಸ್ಸುಗ್ ಸಂದಾಕಿರ್ತೈತೆ. ಕೊಡಿಲ್ ಸರಳ ನೋಡಮ್ಮ. ಪೂರ್ವಿ,
ನಿನ್ಗೆ ಇಲ್ಲಿದೆ ನೋಡು, ಈ ಸೀರೆ ಸದ್ಯಕ್ಕಿರ್ತಾ ಇದೆ. ಅತ್ತೆ ನನಗೆ ಈ ಸಾರಿ ತುಂಬಾ ಇಷ್ಟ ಆಯ್ತು. ವೆರಿ ನೈಸ್. ಇದನ್ನೇ ನಾನು ಹೇಳಿದಿದ್ರೆ ಕೂಗಾಡಿರೋಳು. ಬಂಗಾರಮ್ಮ ಹೇಳಿದಕ್ಕೆ ನೈಸ್ ಅತ್ತೆ ಅಂತಿದ್ದಾಳೆ. ಬಸ್ಸು, ನಿಂಗೂ ಯಾವ್ದಾನ ಒಪ್ಪಿಗೆ ಆದ್ರೆ ನೋಡವಾ? ಇಲ್ಲವಾ, ಪೂರ್ವಿ ತಗೊಳ್ಳಿ, ನಾನು ಆಮೇಲೆ ನೋಡ್ತೀನಿ. ಪೂರ್ವಿ, ನಿನ್ ಸೀರೆನ ಉಟ್ಕೊಂಡು ನೋಡ್ಬೇಕು ಅಂದ್ರೂ ನೋಡ್ಬೋದು ಕಣವ. ಅತ್ತೆ ನೀವು ಕೊಟ್ಟಿದ್ದ ಸೀರೆ ಓಕೆ, ಇದನ್ನ ಬಿಟ್ಟು ಬೇರೆ ಯಾವ್ದಾದ್ರು ಇದೆಯಾ ಅಂತ ನೋಡ್ತೀನಿ. ಬಾಯಿಬ್ರು ಕರೀತಾವ್ರೆ. ಅಪ್ಪಯ್ಯನ ಏನಂತೆ? ಇಲ್ಲೇ ಇರಿ ಅಂದ್ರೆ ಸೀರೆ ನೋಡೋದೆಲ್ಲ ನಂಗೆ ಆಗಕ್ಕಿಲ್ಲ ಅಂತ ಹೊಂಟ್ರು. ಈಗ ಏನಂತೆ? ನಾನು ಹೋಗಿ ಕೇಳ್ಕೊಂಡ್ ಬರ್ತೀನಿ ರವ. ಗುಲಾಬಿ ಬಣ್ಣದ ಯಾವ್ದಾನ ಆಯ್ತಾ? ಸಾಕಾಗಿದೆ ಮಿಸ್. ಅಕ್ಕ ಬಂದ್ರೆ ಆಶ್ಚರ್ಯ ಪಡ್ತಾಳೆ. ಸಾಮಾನ್ಯವಾಗಿ ಇದೆಲ್ಲ ಅವಳೇ ಮಾಡೋದು. ಪಾಪ ಸಾನೆ ಕೆಲಸ ಮಾಡ್ತಾರೆ ಅನ್ಸ್ತೈತೆ. ಅವ್ರ ಬದಲು ನಾನ್ ಸಹಾಯ ಮಾಡ್ತೀವಿ. ಪಾಪ ಅವ್ರಿಗೆ ಬಿಡು ಸಿಗ್ಲಿ ಹೊಸಿ. ಯಾಕೆ ಮಿಸ್ಸು ಹಂಗ್ ನೋಡ್ತಿದ್ದೀರಾ? ಅಕ್ಕಂಗೆ ಬಿಡು ಸಿಗ್ಲಿ ಅಂತ ನಾನು ಯಾವಾಗ್ಲೂ ಯೋಚನೆ ಮಾಡ್ತಾನೆ ಇರ್ತೀನಿ. ಅದಕ್ಕೆ ನನ್ನ ಕೈಲಾದಾಗೆಲ್ಲ ಅವಳಿಗೆ ಸಹಾಯ ಮಾಡ್ತೀನಿ. ನೀವು ಅದೇ ಹೇಳಿದ್ರಲ್ಲ, ಒಬ್ರು ಕೆಲ್ಸನ ಇನ್ನೊಬ್ರು ಗುರ್ತಿಸುವಾಗ ಏನೋ ಒಂಥರ ಖುಷಿ ಆಗತ್ತೆ. ಚಿಕ್ಕ ವಯಸ್ಸಿಂದ ಅಕ್ಕ ತುಂಬಾ ಕಷ್ಟಪಟ್ಟಿದ್ದಾಳೆ ಶ್ರೀ. ಯಾರ ಹತ್ರ ಎಷ್ಟು ಬೇಕೋ ಅಷ್ಟೇ ಮಾತಾಡೋದು. ಅವ್ವನ್ ಮಾತನ್ನ ಯಾವತ್ತೂ ಮೀರಿಲ್ಲ. ನಮ್ಮ ಮೂವರಲ್ಲಿ ದಿ ಬೆಸ್ಟ್ ಅಂದ್ರೆ ಅಕ್ಕನೇ. ಹಂಗೇನಿಲ್ಲ, ನೀವು ಬೆಸ್ಟಯ್ಯ. ಅಂದ್ರೆ ನನ್ನ ಪ್ರಕಾರ ನಾ ಹೇಳೋದು ಸ್ವಲ್ಪ ಕೇಳಿಸ್ಕೊಳ್ಳಿ. ನಾನು ಸಹನ ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ. ಅದೇ ವಿಷಯ ನಿಮ್ಮ ಮನೆಗೆ ಬಂದು ಮಾತಾಡೋದ್ರಲ್ಲಿದ್ದೆ. ಏನಾಯ್ತು ಮಿಸ್ಸು? ಏನಿಲ್ಲ. ಇಲ್ಲ, ತಟ್ಟಂತ ನೀವು ಮುಗ್ದಾಗ ಇದ್ದಿದ್ ನಗು ಮಾಯ ಆಗೋಯ್ತು. ಏನೋ ನೆನ್ಸ್ಕೊಂಡು ಸಪ್ಪಗೋದ್ರಿ. ಏನ್ ಹೇಳಿ ಮಿಸ್ಸು? ಕಾಲೇಜ್ನಾಗೆ ನಾನು ನಿಮ್ತ ಮಾತಾಡಕ್ ಬಂದಿದ್ದು ಗೆಪ್ತಿಗೆ ಬಂತಾ? ಓ ಗೊತ್ತಾಯ್ತು ಬಿಡಿ. ಆ ಪೋಸ್ಟರ್ ಮ್ಯಾಟ್ರ್ ತಾನೆ. ಏನೇ ಮಾಡಿದ್ರು ಆ ಕಹಿ ನಿಮ್ ಮನ್ಸ್ನಾಗ ಅಂಟ್ಕೊಂಡ್ಬಿಡೈತಲ್ವರ? ಅದಲ್ಲ ಶ್ರೀ. ಮತ್ತೆ ಆ ಮುರಳಿ ಮೇಸ್ಟ್ರು ಇದ್ದಾರಲ್ಲ, ಹಾ ಹೌದು. ಇಲ್ಲ ಬಿಡಿ, ಏನಿಲ್ಲ ಶ್ರೀ. ಏನಾಯ್ತಂತ ಹೇಳಿ ಮಿಸ್ಸು. ಮೇಷ್ಟ್ ಏನ್ ಮಾಡ್ದ? ಏನ ತಕ್ರಾರ? ಆ ಮೇಷ್ಟ್ರ ಬಗ್ಗೆ ನಿಮ್ ಅಭಿಪ್ರಾಯ ಏನು ಶ್ರೀ? ಇದ್ಯಾಕೆ ಹಿಂಗ್ ಕೇಳ್ತಾವಳೆ? ಅಪ್ಪಿ ತಪ್ಪಿ ಬಡ್ಡಿ ಮಗ ಪ್ರೀತಿಸ್ತೀನಿ ಅಂತ ಹೇಳ್ಬಿಟ್ನ ಹಿಂಗೆ. ಅಭಿಪ್ರಾಯ ಅಂದ್ರೆ ಅವ್ರ ಬಗ್ಗೆ ನಂಗೂ ಸಂದಾಗ ಗೊತ್ತಿಲ್ಲ ಮಿಸ್ಸು. ಆದ್ರೆ ಏನೇನೋ ಮನ್ಸ್ನಾಗೆ ಮಡಿಕೊಂಡು ಓಡಾಡ್ತಾರಂಗ್ ಕಾಣ್ತಾರೆ. ಅವತ್ ಬಾವಿಗೂ ಬಿದ್ದಿದ್ರಲ್ಲ, ಒಂಥರ ನಿಗೂಢ ಆ ಸ್ವಾಮಿ. ನಿಜಾನೇ. ನಾನು ಅವ್ರು ಹೀಗ್ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಏನ್ ಮಾಡ್ದ? ಅಲ್ಲ ಏನ್ ಮಾಡ್ದ ಅಂತ ಕೇಳ್ದೆ. ಮೆಸ್ಸಿಗೆ ಬಂದ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.